ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶೋ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತೊಂದು ಆಸಮ್ ಆಗಿರೋ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಗಾಯ್ಸ್. ಅದೇನು ಅಂದರೆ ಮಂಗಳೂರು ಸ್ಟೈಲಲ್ಲಿ ನೀರು ದೋಸೆ ಹಾಗೂ ಚಿಕನ್ ಸುಕ್ಕ. ನಿಜವಾಗ್ಲೂ ಆಸಮ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಗಾಯ್ಸ್, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಚಿಕನಲ್ಲಿ ನಾವೇನೇನೋ ಮಾಡ್ತೀವಂತೆ, ಈ ಒಂದು ರೆಸಿಪಿನ ಮಾಡಿದ್ರೆ ಇದಕ್ಕೆ ನಾವು ಬೇಕಾದರೆ ಅಡಿಕ್ಟ್ ಆದರೂ ಆಗ್ಬೋದು, ಅಷ್ಟು ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ನ ಹೇಳ್ತೀನಿ ಬನ್ನಿ. ಬಟ್ ಫಸ್ಟು ಚಿಕನ್ ಸುಕ್ಕಾಗೆ ಬೇಕಾಗಿರೋಂಥ ಐಟಮ್ಸು ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಧನಿಯಾ, ಕಾಳುಮೆಣಸು, ಜೀರಿಗೆ, ಸಾಸಿವೆ, ಮೆಂತ್ಯ, ಬೆಳ್ಳುಳ್ಳಿ, ಅರಿಶಿನ ಮತ್ತು ಸ್ವಲ್ಪ ಹುಣಸೆಹಣ್ಣು. ಇಷ್ಟನ್ನ ರೆಡಿ ಮಾಡಿ ಇಟ್ಕೊಡಿ. ಫಸ್ಟು ಒಂದು ಪ್ಯಾನಿಗೆ ಮೆಣಸಿನ್ಕಾಯಿನ ಮಾತ್ರ ಹುರ್ಕೊಡಿ. ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಆಮೇಲೆ ಚಕ್ಕೆ, ಲವಂಗ, ಧನಿಯಾ, ಕಾಳುಮೆಣಸು, ಜೀರಿಗೆ, ಸಾಸಿವೆ, ಮೆಂತ್ಯ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಂದರೆ ನಾವು ಒಣಗಿದ ಮೆಣಸಿನ್ಕಾಯಿ ಜೊತೆ ಫ್ರೈ ಮಾಡ್ಕೋಬೋದಿತ್ತು, ಬಟ್ ಅದು ಸ್ವಲ್ಪ ಜಾಸ್ತಿ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಸಪ್ರೇಟ್ ಮಾಡ್ಕೊತಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮೆಣಸಿನ್ಕಾಯಿ ಸರ್ವ್ ಮಾಡ್ಕೊಂಡ್ವಲ್ಲ ಅದೇ ಪ್ಲೇಟಿಗೆ ಇದನ್ನು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಇದು ಬಂದ್ಬಿಟ್ಟು ಸಪ್ರೇಟು. ಮತ್ತು ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸಪ್ರೇಟು, ಅದು ಸಪ್ರೇಟ್, ಓಕೆನಾ? ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಇದನ್ನು ಸಪ್ರೇಟ್ ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು, ಆಯಿತಾ? ಇದೆರಡು ಸಪ್ರೇಟು ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಹೋಗ್ತಾ ಓಕೆನಾ? ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದನ್ನು ಎರಡೂ ಕೂಡ ರೆಡಿ ಮಾಡ್ಕೊಬಿಡಿ. ಅದಾದಮೇಲೆ ಮತ್ತೆ ಇವಾಗ ಚಿಕನ್ ರೆಡಿ ಮಾಡ್ಕೊಂಬಿಡೋಣ. ಮತ್ತೆ ಒಂದು ದೊಡ್ಡ ಬಾಣಲಿಗೆ ಮಾಮೂಲಿ ಎಣ್ಣೆ, ಆಮೇಲೆ ಕರಿಬೇವು, ಈರುಳ್ಳಿ, ಆಮೇಲೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದು ಅರ್ಧ kg ಚಿಕನ್ಗೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಿದ್ದೀನಿ, ಲೆಕ್ಕ ಮಾಡ್ಕೊಳ್ಳಿ ನೀವು. ಅರ್ಧ kg ಚಿಕನ್ನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋತಾರಿ. ಈ ಬೇಯಿಸ್ಕೋತಾ ಇರೋ ಗ್ಯಾಪಲ್ಲಿ ನಾವು ಈ ಕಡೆ ಮಸಾಲೆ ರುಬ್ಕೊಬೇಕು. ಅಂದರೆ ಫಸ್ಟು ನಾವು ಕಾಯಿ ತುರಿದು ರೆಡಿ ಮಾಡ್ಕೊಂಡ್ವಲ್ಲ, ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಅದನ್ನು ಸ್ವಲ್ಪನೂ ನೀರು ಹಾಕ್ದಂಗೆ ಒಂದು ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡು ಮತ್ತೆ ಅದೇ ಪ್ಲೇಟಿಗೆ ಸರ್ವ್ ಮಾಡ್ಕೊಬಿಡ್ಬೇಕು, ಆಯಿತಾ? ಈರುಳ್ಳಿ ಎಲ್ಲ ಸ್ವಲ್ಪ ನುಣ್ಣಗಾಗೋ ಥರ ರುಬ್ಕೊಂಬಿಟ್ಟು ಮತ್ತೆ ಅದೇ ಪ್ಲೇಟಿಗೆ ಸರ್ವ್ ಮಾಡ್ಕೊಬಿಡ್ಬೇಕು. ಇವಾಗ ಸುಕ್ಕನ ರೆಡಿ ಮಾಡ್ಕೋಬೇಕು. ಸುಕ್ಕ ಅಂದರೆ ಮಾಮೂಲಿ ನಾವು ಬ್ಯಾಡಗಿ ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಅದನ್ನೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು, ಆಯಿತಾ? ಇದು ಸುಕ್ಕ ಮಸಾಲ, ಓಕೆನಾ? ಆಮೇಲೆ ಕಾಯಿ ತುರಿ ಅದನ್ನೆರಡೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬಿಟ್ಟಿರಾ, ಇದು ಸಪ್ರೇಟ್, ಅದು ಸಪ್ರೇಟು. ಅದಾದಮೇಲೆ ಅಷ್ಟರಲ್ಲಿ ನೋಡಿ ಚಿಕನ್ನು ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡು ಹಸಿ ವಾಸನೆ ಹೋಗಿದೆ. ಆವಾಗ ನಾನು ಆ ಸುಕ್ಕ ಮಸಾಲೆನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊತೀನಿ. ಚೆನ್ನಾಗಿ ಮಧ್ಯ ನೋಡ್ಕೊತಾ ಇರಿ. ಆಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯೇನೋ ಅಂತ. ಚೆನ್ನಾಗಿ ಬೆಂದಿದೆ ಅಂದಾಗ ಲಾಸ್ಟಲ್ಲಿ ನಾವು ಆ ಕಾಯಿ ತುರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಾಯಿ ತುರಿ ಇದನ್ನು ಹಾಕ್ಕೋಬೇಕು. ಏನು ಗೊತ್ತಾಗ ಸುಕ್ಕಾಗೆ ಕಾಯಿ ತುರಿ ಇದ್ರೇ ಒಂಥರ ಮಜಾ, ಅದಕ್ಕೆ ಅದು ಸಪ್ರೇಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಲಾಸ್ಟಲ್ಲಿ ಹಾಕೋಕ್ಕೆ. ನೀವು ಬರೀ ಕಾಯಿ ತುರಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಸಿಗೋಲ್ಲ, ಅದಕ್ಕೇ ಸ್ವಲ್ಪ ಅದನ್ನು ಒಗ್ಗರಣೆ ಕೊಡ್ಕೊಂಡು ಒಂದು ಸ್ವಲ್ಪ ರುಬ್ಬಿಟ್ಟು ಹಾಕ್ಕೊಳ್ಳಿ ಅಂತ ಹೇಳಿದೆ. ಇವಾಗ ನೋಡಿ ಕಂಪ್ಲೀಟಾಗಿ ಚಿಕನ್ ಸುಕ್ಕ ರೆಡಿ ಆಯಿತು. ಇವಾಗ ನೀರು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅಕ್ಕಿನ ಅಂದರೆ 1 ಪಾವ್ ಅಕ್ಕಿನ ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಗಾಯ್ಸ್. ಅಂದರೆ ನಾನು ನೈಟ್ ಅಡುಗೆ ಮಾಡಿದ್ದು, ನಾನು 6ಗೆ ನೆನೆಸಿಟ್ಕೊಂಡೆ. ನಾನು ಚಿಕನ್ ಸುಕ್ಕ ಎಲ್ಲ ಮಾಡೋಷ್ಟೊತ್ತಿಗೆ ಒಂದು 8 o'clock ಆಯಿತು. 8ಗೆ ನಾನು ರುಬ್ಕೋತಿದ್ದೀನಿ. ಆಮೇಲೆ ಅದೇ ಅಕ್ಕಿನ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಾಮೂಲಿ ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಳ್ಳಿ. ಆಮೇಲೆ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು ನೀರು ದೋಸೆ. ಜಾಸ್ತಿ ತುಂಬಾ ನೀರು ಆಗಿರಬಾರ್ದು, ತುಂಬಾ ಗಟ್ಟಿಯಾಗಿರಬಾರ್ದು, ಆಯಿತಾ? ಆವಾಗ ಚೆನ್ನಾಗಿ ತುಂಬ ನೀರಾಗಿಬಿಟ್ರೆ ದೋಸೆ ಎದ್ದೋಳಲ್ಲ, ಗಟ್ಟಿ ಆದರೆ ನಾರ್ಮಲ್ ದೋಸೆ ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೆ ನೋಡಿ ನಾನು ಮಾಡ್ಕೊಂಡೆ, ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ದೋಸೆನ ಈ ಥರ ಉಯ್ಬೇಕು ಗಾಯ್ಸ್. ಒಂದು ಚೆನ್ನಾಗಿ ಪ್ಯಾನಿಗೆ ಚೆನ್ನಾಗಿ ಎಣ್ಣೆ ಸವರ್ಬಿಡಿ. ಇದು ನೀರು ದೋಸೆಗೇನು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಪ್ಯಾನಿಗೆ ಫಸ್ಟು ಎಣ್ಣೆ ಸವರ್ಬಿಟ್ಟು ಆಮೇಲೆ ಆ್ಯಸ್ ಯೂಶ್ವಲ್ ಹೆಂಗೆ ಉಯ್ತೀರಾ ಹಾಗಂಗೆ ಇದು ಮಾಡಿ ಸ್ಪ್ರೆಡ್ ಮಾಡಿ ದೋಸೆ ಹಿಟ್ಟನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ
5 ನಿಮಿಷ ಬೇಡ, ಒಂದು 2 to 3 ಮಿನಿಟ್ಸು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ. ಚೆನ್ನಾಗಿ ಬೆಂದ ಮೇಲೆ ಅದಾಗದೇ ಎದ್ದೇಳುತ್ತೆ ಗೈಸ್, ಅದಾಗದೇ ಎದ್ದೇಳುತ್ತೆ. ಆವಾಗ ಲಿಡ್ ಓಪನ್ ಮಾಡಿಬಿಟ್ಟು ನಾವು ಅದನ್ನೇ ಹಿಂಗೆ ಮಚ್ಚಾಕೊಂಡ್ರೆ ಆರಾಮಾಗಿ ದೋಸೆ ಎದ್ದೇಳುತ್ತೆ. ದೋಸೆ ಏನು ಕಿತ್ತೋಗುತ್ತೆ ಆ ಥರ ಏನೂ ಬರಲ್ಲ, ನೀಟಾಗಿ ಎದ್ದೇಳುತ್ತೆ ಕಂಪ್ಲೀಟಾಗಿ. ನಾನು ಮಾಡ್ತಿದ್ದೀನಿ ನೋಡಿ ಈ ಥರ. ನಾವೇನು ಅಂದರೆ ಇದರಲ್ಲಿ ಚೆನ್ನಾಗಿ ಬೇಯಿಸೋದಷ್ಟೇ ಇಂಪಾರ್ಟೆಂಟು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ನಿಜವಾಗ್ಲೂ ಗುಡ್ ಕಾಂಬಿನೇಷನ್ ಇದು. ನನಗಂತೂ ಇದು ಸಖತ್ ಇಷ್ಟ ಆಯಿತು. ಏನಂದರೆ ಈ ಒಂದು ರೆಸಿಪಿನ ನಾವು ವೀಕ್ಲಿ ಒನ್ಸ್ ಆದರೂ ಮಾಡ್ಕೋಬೋದು ಗೈಸ್. ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಬೇಕು ಚಿಕನಲ್ಲಿ. ಯಾವಾಗಲೂ ಒಂದೇ ಥರ ಮಾಡಿದ್ರೆ ಮಜಾ ಇರಲ್ಲ. ಸೊ ನಾವು ಈ ಥರ ಒಂದೊಂದು ಸ್ಟೈಲ್ನ ಮಾಡ್ತಾ ಹೋದರೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಚಿಕನ್ ಮೇಲೂ ನಮಗೆ ಬೋರ್ ಆಗಲ್ಲ, ಯಾವತ್ತೂ ಒಂದೇ ಥರ ತಿನ್ನೋಕ್ಕೂ ಬೋರ್ ಆಗಲ್ಲ, ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನೀವು ಕೂಡ ಮಿಸ್ ಮಾಡದೆ ಮಾಡ್ಕೊಳ್ತೀನಿ, ಓಕೆನಾ?